ನೀವು ಅಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಾ, ಹರಿಪ್ರಸಾದ್ ಅವರ ಕುರ್ತಾ ಆ ಒಂದು ನೂಕು ನುಗ್ಗಾಟದ ಸಂದರ್ಭದಲ್ಲಿ ಹರಿದಿರುವಂಥದ್ದು. ಯಾವಾಗ ರಾಜ್ಯಪಾಲರು ಭಾಷಣವನ್ನು ಮುಗಿಸಿ ವಾಪಸ್ ತೆರಳುವಂತಹ ಸಂದರ್ಭ ಇದೆ ಅಲ್ಲ, ಆ ಸಂದರ್ಭದಲ್ಲಿ BK ಹರಿಪ್ರಸಾದ್ ವಿಧಾನ ಪರಿಷತ್ನ ಸದಸ್ಯರವರು, ಹಿರಿಯ ಕಾಂಗ್ರೆಸ್ ನಾಯಕರು, ಹಲವು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ನಾಯಕ ಅವರು ಯಾವಾಗ ರಾಜ್ಯಪಾಲರು ಭಾಷಣವನ್ನು ಮುಗಿಸಿ ತೆರಳ್ತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ, ಧಿಕ್ಕರಿಸುವಂತಹ ಕೆಲಸವನ್ನ ಮಾಡ್ತಾರೆ, ಪ್ರತಿಭಟಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಕುರ್ತಾ ಹರಿದಿರುವಂಥದ್ದನ್ನ ನೋಡ್ತಾ ಇದ್ದೀರಾ. ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿಯವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಅದನ್ನ ಬಿಟ್ಟು ಅವರೇ ಬರ್ಕೊಂಡು ಬಂದಿರುವಂತಹ ಭಾಷಣವನ್ನ ಓದಿದ್ದಾರೆ ಅನ್ನುವಂತಹ ಆರೋಪವನ್ನ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನ ಓದ್ತಿದ್ದಾರೆ, ಇದನ್ನು ನಾವು ಖಂಡಿಸ್ತೀವಿ ಅಂತ ನೀವು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಈ ದೃಶ್ಯಾವಳಿಗಳು ರಾಜ್ಯಪಾಲರು ತಮ್ಮ ಭಾಷಣವನ್ನ ಕೇವಲ ಒಂದೇ ಸಾಲಿನಲ್ಲಿ ಮುಗಿಸಿ ವಾಪಸ್ ತೆರಳುವಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ನ ಶಾಸಕರೆಲ್ಲರೂ ಸಹ ರಾಜ್ಯಪಾಲರಿಗೆ ತಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ನನ್ನ ಕುರ್ತಾವನ್ನು ಹರಿಯಲಾಗಿದೆ, ಇದನ್ನು ಯಾರು ಮಾಡಿದ್ರು? ಗವರ್ನರ್ ಮಾಡಿದ್ರು ಅಂತ ಹೇಳ, ಅಥವಾ BJP ಶಾಸಕರು ಮಾಡಿದ್ರು ಅಂತ ಹೇಳ, ಅಥವಾ ಕೇಂದ್ರದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೊಟ್ಟಿರುವಂತಹ ನಿರ್ದೇಶನದಂತೆ ಮಾಡಿದ್ರು ಅಂತ ಹೇಳ ಅಂತ ಬಿಜೆಪಿಗರ ವಿರುದ್ಧವಾಗಿ, ಗವರ್ನರ್ ಅವರ ನಡೆಯ ವಿರುದ್ಧವಾಗಿ BK ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೀವು ಎರಡು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.